ಮತ್ತು ದಾಲ್ ಸರೋವರದ ಮೇಲೆ ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಜಮ್ಮು ಕಾಶ್ಮೀರದಿಂದ ಬರ್ತಾ ಇರುವಂಥ ಅಪ್ಡೇಟ್ಸ್, ದಾಲ್ ಲೇಕ್ ಮೇಲೆ ಮಿಸೈಲ್ ದಾಳಿಗೆ ಯತ್ನ ಮಾಡಿತ್ತು, ಅದು ವಿಫಲವಾಗಿದೆ. ಶ್ರೀನಗರದಲ್ಲಿ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಲ್ ಸರೋವರದ ಮೇಲೆ ಅಟ್ಯಾಕ್ ಮಾಡಿತ್ತು. ಸರೋವರದ ಬಳಿ ಮಿಸೈಲ್ ಕೂಡ ಈಗ ಬರ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದರೆ, ಅದನ್ನು ಭಾರತದ ವಾಯುಪಡೆಗಳು ಸಂಪೂರ್ಣವಾಗಿ ಅದನ್ನು ನಿಷ್ಕ್ರಿಯಗೊಳಿಸಿವೆ. ದಾಲ್ ಸರೋವರದ ಮೇಲೆ ಪ್ರವಾಸಿಗರನ್ನು ಗುರಿಯಾಗಿಸಿ ಪಾಕಿಸ್ತಾನ ಒಂದು ಅಟ್ಯಾಕನ್ನು ಮಾಡಿತ್ತು. ಈ ಅಟ್ಯಾಕ್ ಈಗ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿದೆ. ನಿರಂತರವಾದಂಥ ದಾಳಿಗಳು ಮುಂದುವರಿತಾ ಇದೆ. ಅದಕ್ಕೆ ತಕ್ಕನಾಗಿ ಪಾಕಿಸ್ತಾನ ಏನು ದಾಳಿ ಮಾಡ್ತಾ ಇದೆ, ಅದಕ್ಕೆ ಕೌಂಟ್ರಾಗಿ ಭಾರತೀಯ ಆರ್ಮಿ ಮತ್ತು ವಾಯುಪಡೆ ಎರಡೂ ಕೂಡ ಅಷ್ಟೇ ಪ್ರಬಲವಾದಂಥ ಪ್ರತ್ಯುತ್ತರವನ್ನು ತಿರುಗೇಟನ್ನು ಕೊಡ್ತಾನೆ ಇದೆ. ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತದೆ. ಅಫ್ಕೋರ್ಸ್ ಮಂಜುನಾಥ್ ಅವ್ರ ಜೊತೆಗೆ ಮತ್ತೆ ಮಾತಾಡ್ತಾರೆ. ಮಂಜುನಾಥ್ ಅವರಿಗೆ ನಾವಾಗಲೇ ಮಾತಾಡ್ತಾ ಇದ್ವಿ ಮಿಸೈಲ್ಸ್ಗಳ ಬಗ್ಗೆ. ಎಸ್ಪೆಷಲಿ ಈಗ ಪಾಕಿಸ್ತಾನ ಇತ್ತೀಚಿನ ದಿನಗಳಲ್ಲಿ ಉಪಯೋಗಿಸ್ತಾ ಇರುವಂಥ ಒಂದು ಮಿಸೈಲ್ಸ್ಗಳನ್ನು ನೋಡ್ತಾ ಇದ್ದಾರೆ ಮಂಜುನಾಥ್. ತುಂಬ ಶಾರ್ಟ್ ರೇಂಜ್ ಇರುವಂಥದ್ದು, ಗಡಿ ಭಾಗದಲ್ಲೇ ಜಾಸ್ತಿ ಅಟ್ಯಾಕ್ಗಳಾಗ್ತಾ ಇದೆ. ಒಂದು ಜಮ್ಮು ಕಾಶ್ಮೀರದಿಂದ ನಿಮಗೆ ಗುಜರಾತ್ ತನಕ ಗಡಿ ಭಾಗದ ಪ್ರಮುಖ ಸಿಟಿಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅವ್ರು ಇನ್ನೂ ಕೂಡ ದೊಡ್ಡ ವೆಪನ್ಗಳು ಯೂಸ್ ಮಾಡ್ತಾ ಇಲ್ಲ ಅಂತ ಒಂದು ಜೊತೆಗಾದರೆ, ಇದು ಒಂದು ರೀತಿ ಟೆಸ್ಟಿಂಗ್ ರೇಂಜ್ ಥರ ಏನಾದ್ರು ಉಪಯೋಗಿಸ್ತಾ ಇದ್ದಾರೆ. ಅವರು ನಮ್ಮನ್ನು ಟೆಸ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಏನೆಲ್ಲ ಕೌಂಟರ್ಸೆಪ್ಟಿವ್ಸ್ ಇದೆ ಅದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಇದನ್ನು ಹೇಗೆ ರೀಡ್ ಮಾಡ್ತೀರಿ ಸರ್? ನಮ್ಮ ಸಾರ್ವಜನಿಕರಿಗೆ ಹೇಗೆ ತಿಳಿಸ್ಕೊಡ್ತೀರಿ ಈ ಮಿಸೈಲ್ ಯೂಸೇಜ್ ಬಗ್ಗೆ? ಸರ್, ಇದು ಒಂದು ಸರ್ಫೇಸ್ ಟು ಸರ್ಫೇಸ್ ಮಿಸೈಲು. ಓಕೆ, ಇವರು ಶಾರ್ಟ್ ರೇಂಜ್ ಮಿಸೈಲು. ಇನ್ನೊಂದು ಏನಾಗುತ್ತೆ, ಲಾಂಗ್ ರೇಂಜ್ ಮಿಸೈಲ್ ಆದಾಗ ಲಾಂಗ್ ರೇಂಜ್ ಮಿಸೈಲ್ಗಳನ್ನು ಟ್ರ್ಯಾಕ್ ಮಾಡಿ ಅದನ್ನು ಹೊಡೆದುಳಿಸ್ಬೋದು. ಬಟ್ ತುಂಬ ಟೈಮ್ ಇರುತ್ತೆ, ರಡಾರ್ ಹತ್ರ ತುಂಬ ಟೈಮ್ ಇರುತ್ತೆ. ಅದನ್ನು ಇದು ಮಾಡಿ ಟ್ರ್ಯಾಕ್ ಮಾಡಿ ಮತ್ತೆ ಅದ್ರ ಮೇಲೆ ಫೈರ್ ಮಾಡ್ಬೋದು. ಶಾರ್ಟ್ ರೇಂಜ್ ಮಿಸೈಲ್ಗಳಾದರೆ ಈಸಿಯಾಗಿ ಬೇಗ ಇದಾಗುತ್ತೆ, ಆ್ಯಕ್ಷನ್ ಆಗುತ್ತೆ, ಮತ್ತು ಅಲ್ಲಿ ಹಿಟ್ ಆಗೋ ಚಾನ್ಸಸ್ ಇದೆ. ಬಟ್ ಇವ್ರ ಹತ್ರ ಅಂಥ ಲಾಂಗ್ ರೇಂಜ್ ಮಿಸೈಲ್ಗಳು ಇಲ್ಲ. ಭಾರತದ ಹತ್ರ ಇನ್ನೂ ಅಗ್ನಿ ಮತ್ತು ಪೃಥ್ವಿಗಳನ್ನು ಇನ್ನೂ ಹೊರಗೆ ತೆಗೆದಿಲ್ಲ ನಾವು. ನಾವು ಇನ್ನೂ ಮಿಸೈಲ್ಗಳನ್ನು ಇವ್ರಿಗೆ ಆ್ಯಕ್ಚುಲಿ ಕೇಳಬೇಕಂದ್ರೆ ಮಿಸೈಲ್ನ ಇಂಟ್ರೊಡಕ್ಷನ್ನೇ ಮಾಡಿಸಿಲ್ಲ ಇವ್ರಿಗೆ ನಾವು. ರೈಟ್, ನಾವು ಡ್ರೋನು ಸಣ್ಣ ಇದ್ರ ಮೂಲಕ ನಾವು ಇನ್ನು ಮಾಡ್ತಾ ಇದ್ದೀವಿ. ಓಕೆ, ಹಾಗಿದ್ದಾಗ ಇವರು ಇದನ್ನು ಟೆಸ್ಟ್ ಅನ್ನೋದಕ್ಕಿಂತ ಒಂದು ಹೆದರ್ಸುವ, ಒಂದು ಎಷ್ಟು ಹೆದರ್ತಾರೆ ನೋಡುವ ಅನ್ನೋದೊಂದಿರಬೇಕು. ಒಂದು ಗಾದೆ ಇದೆಯಲ್ಲ ಸರ್, ತಟ್ಟಿ ಬಡ್ದು ಬೆಕ್ಕನ್ನು ಹೆದರ್ಸೋದು ಅಂತ. ಆ ರೀತಿ ಒಂದು ಟೆಕ್ನಿಕಲ್ ಇದು ಸ್ಟ್ರಾಟಜಿ ಇರ್ಬೋದು ಸರ್ ಇವತ್ತು. ರೈಟ್, ಥ್ಯಾಂಕ್ ಯು ರಮೇಶ್. ನಿಮ್ಮ ಜೊತೆಗೆ ಮಾತಾಡ್ತೀವಿ, ಇನ್ನು ಕಂಟಿನ್ಯೂ ಮಾಡ್ತೀವಿ. ಮಂಜುನಾಥ್ ಅವರೇ, ನಿಮ್ಮ ಜೊತೆಗೆ ಮಾತಾಡ್ತೀವಿ. ಸಾಕಷ್ಟು ಡೀಟೇಲ್ಸ್ ಇದೆ. ರಮೇಶ್ ಅವ್ರ ಜೊತೆಗೂ ಕೂಡ ಮಾತನಾಡ್ತೀನಿ. ರಮೇಶ್ ಅವ್ರ ಜೊತೆಗೆ ಪ್ರಮುಖವಾಗಿ ಗಡಿ ಭಾಗದಲ್ಲಿ ಈಗ ಏನು ಡೆವಲಪ್ಮೆಂಟ್ಗಳಾಗ್ತಿದೆ ಅದ್ರ ಬಗ್ಗೆ ಕೂಡ ಮಾತನಾಡ್ತೀನಿ.